ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಈ ಬಾರಿ ಪೂರ್ತಿ ಭಾಷಣ ಓದಿಲ್ಲ. ಮೊದಲ 3 ಸಾಲು ಕೊನೆಯ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿತು. ಜೈ ಸಂವಿಧಾನ ಅಂತ ಬರೆದಿದ್ವಿ, ಅದನ್ನು ಕೂಡ ಓದಿಲ್ಲ. ರಾಷ್ಟ್ರಗೀತೆ ಮುಗಿಯುವ ತನಕ ಇರಲಿಲ್ಲ, ಹೊರಟು ಹೋದ್ರು. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ಧಾಂತ ಬೇರೆ ಆದರೂ ಸಂವಿಧಾನ ವಿರೋಧ ಮಾಡುವಂತಿಲ್ಲ. ರಾಜ್ಯಪಾಲರು ಒಳ್ಳೆಯವರು, ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ. ವಿಬಿಜಿ ರಾಮ್ಜಿನಲ್ಲಿ ರಾಮನಿಲ್ಲ, ದಶರಥ ರಾಮನೂ ಇಲ್ಲ, ಸೀತಾರಾಮನೂ ಇಲ್ಲ, ಕೌಸಲ್ಯ ರಾಮನೂ ಇಲ್ಲ, ರಾಮಾಯಣ ರಾಮನೂ ಇಲ್ಲ, ಸಿದ್ದರಾಮನೂ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಿಜೆಪಿ ನಾಯಕರು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇರುವವರು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd ಅಲ್ಲೇ. ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನು ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನನ್ನದಲ್ಲ ಇದು, ನನ್ನ ಹೇಳಿಕೆನೂ ಅಲ್ಲ. ವಿಜಯವಾಣಿಯವ್ರು ಬರ್ದಿರ್ತಕ್ಕಂಥ ಎಡಿಟೋರಿಯಲ್. ಓದುವುದು ಕಡ್ಡಾಯ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟರಂತೆ ವರ್ತಿಸುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್ ಬರೆದಿರೋದು, ಅದು ಅವರು 23ನೇ ತಾರೀಕಿಗೆ ಬರೆದಿದ್ದಾರೆ. ದಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗೌರ್ಮೆಂಟ್. The state government has the right to criticize the central government, and the governor has no authority to disapprove of this criticism. An obstructionist office that is guided by political interests and gets the way of an elected state government has no place in federal system. ಇದು ಡೆಕ್ಕನ್ ಹೆರಾಲ್ಡ್ನವರು ಹೇಳಿರೋದು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದೆವು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರವಾಗಿ ಪಾಪ ಓದರು. ನಾನು ಅವರು ರಾಷ್ಟ್ರಗೀತೆನಾರು ಕೂಡ ಮುಗಿಯುವವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಓದೋದು ಮತ್ತು ರಾಷ್ಟ್ರಗೀತೆ ಮುಗಿಯೋವರೆಗೆ ಇಲ್ಲದೆ ಓದೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ದರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.